ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಮ್ಮ ಈ ಒಂದು ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆಯ ವತಿಯಿಂದ ನಡೆಸ್ತಾ ಇರುವಂತಹ ಈ ಪಂಚಕರ್ಮ ಸೂತ್ರ ಮಾಲಿಕ 2ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಪಂಚಕರ್ಮಗಳು, 5 ಕರ್ಮಗಳು ಯಾವುದು ಅಂತ ಜಸ್ಟ್ ಬ್ರೀಫ್ ಆಗಿ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೇವೆ. ನಾವು ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದನ್ನು ಕೂಡ ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇವೆ. ಖಂಡಿತ ಹೌದು. ಪಂಚಕರ್ಮಗಳು ಅಂತ ಹೆಸರು ಹೇಳುವ ಹಾಗೆ ಈ 5 ಕರ್ಮಗಳು ಯಾವ್ಯಾವುದು ಅಂತಂದ್ರೆ, ಮೊದಲನೆಯದು ವಮನ, 2ನೆಯದು ವಿರೇಚನ, 3ನೆಯದು ಬಸ್ತಿ, 4ನೆಯದು ನಸ್ಯ ಹಾಗೂ 5ನೆಯದು ರಕ್ತಮೋಕ್ಷಣ. ಸಾಮಾನ್ಯವಾಗಿ ಈಗಿನ ಒಂದು ಮಾಡರ್ನ್ ಟ್ರೆಂಡ್ ಅಲ್ಲಿ ಪ್ರತಿಯೊಂದನ್ನು ಕಂಪ್ಯಾರಿಸನ್ ಮಾಡ್ತಾರೆ. ಅದಕ್ಕಾಗಿ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಆ ಕಂಪ್ಯಾರಿಸನ್ ಮಾಡುವಂತ ಕಾಯಿನ್ ವರ್ಡ್ ಅನ್ನ ಹೇಳ್ತಾ ಬರ್ತೇನೆ. ವಮನಕ್ಕೆ ಎಮೆಸ್ಟಿಕ್ ಥೆರಪಿ ಅಂತ ಹೇಳ್ತಾರೆ, ಅಥವಾ MSS ಅಂತ ಹೇಳ್ತೀವಿ. ವಿರೇಚನಕ್ಕೆ ಪರ್ಗೇಟಿವ್ ಥೆರಪಿ, ಪರ್ಗೇಷನ್ ಅಂತ ಹೇಳ್ತೀವಿ. 3ನೇದು ಬಸ್ತಿ, ಎನಿಮಾ ಅಂತ ಕಂಪೇರ್ ಮಾಡ್ತಾರೆ ತುಂಬಾ ಜನ. 4ನೇದು ನಸ್ಯ, ನೇಸಲ್ ಮೆಡಿಕೇಶನ್. 5ನೇದು ರಕ್ತ ಮೋಕ್ಷಣ, ಬ್ಲಡ್ ಲಿಟಿಂಗ್. ಹೀಗೆ 5 ಪಂಚಕರ್ಮವನ್ನ ಈ ರೀತಿಯಾಗಿ ಕಾಯಿನ್ ವರ್ಡ್ ಇಂದ ತುಂಬಾ ಜನ ಕಂಪ್ಯಾರಿಸನ್ ಅನ್ನ ಮಾಡ್ತಾರೆ. ಹೌದು, ಸರಳವಾಗಿ ಕನ್ನಡದಲ್ಲಿ ಹೇಳೋದಾದ್ರೆ ವಮನ ಚಿಕಿತ್ಸೆ ಅಂತಂದ್ರೆ ವಾಂತಿಯನ್ನ ಮಾಡಿಸುವಂಥದ್ದು, ವಿರೇಚನ ಅಂತಂದ್ರೆ ಬೇಧಿಯನ್ನ ಮಾಡಿಸುವಂಥದ್ದು, ಬಸ್ತಿ ಅಂತಂದ್ರೆ ಗುದದ್ವಾರದಿಂದ ಔಷಧಿಗಳನ್ನ ಹಾಕುವಂಥದ್ದು, ನಸ್ಯ ಅಂತಂದ್ರೆ ಮೂಗಿನ ಮೂಲಕ ಔಷಧಿಯನ್ನ ಹಾಕುವಂಥದ್ದು, ಹಾಗೆ ರಕ್ತ ಮೋಕ್ಷಣ ಅಂತಂದ್ರೆ ದೇಹದ ಅಂಗಗಳಿಂದ ರಕ್ತವನ್ನ ಹೊರತೆಗೆದು ಚಿಕಿತ್ಸೆಯನ್ನ ನೀಡುವಂಥದ್ದು. ಹೀಗೆ 5 ಕರ್ಮಗಳ ಬಗ್ಗೆ ಅತ್ಯಂತ ಸುಂದರವಾಗಿ ನಮ್ಮೆಲ್ಲ ಸಂಹಿತೆಗಳಲ್ಲಿ, ಅದು ಚರಕ ಸಂಹಿತೆ ಇರ್ಬೋದು, ಸುಶ್ರುತ ಸಂಹಿತೆ ಇರ್ಬೋದು, ಅಥವಾ ಅಷ್ಟಾಂಗ ಹೃದಯ ಇರ್ಬೋದು, ಪ್ರತಿ ಒಂದರಲ್ಲೂ ಕೂಡ ಅತ್ಯಂತ ಸುಂದರವಾಗಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹೌದು. ಹಾಗೇನೆ ವಮನ ಚಿಕಿತ್ಸೆಯ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಹೇಳೋದು ಕಫ ವೃದ್ಧಿಯಾದಾಗ, ಕಫಜ ದುಷ್ಟಿ ರೋಗಗಳು ನಮ್ಮಲ್ಲಿ ಬಂದಾಗ ಆ ಕಫಜ ದುಷ್ಟಿ ರೋಗವನ್ನ ಬೇರು ಸಮೇತ ತೆಗೆದು ಹಾಕ್ಲಿಕ್ಕೆ ಈ ವಮನ ಚಿಕಿತ್ಸೆ ಸಹಾಯ ಆಗತ್ತೆ ಅಂತ. ಇದು ತುಂಬಾ ಸೂಪರ್ಫಿಷಿಯಲ್ ಆಗಿ ಹೇಳ್ತಾ ಇರೋದು. ಮುಂಬರುವಂತಹ ಈ ಸೂತ್ರ ಮಾಲಿಕಾ ಸಂಚಿಕೆಗಳಲ್ಲಿ ನಾವು ಇನ್ನಷ್ಟು ಆಳವಾಗಿ ಪ್ರತಿಯೊಂದು ಥೆರಪಿಯನ್ನ ಹಾಗೂ ಆ ಥೆರಪಿಯ ಬಗ್ಗೆ ಇನ್ನಷ್ಟು ವಿವರವನ್ನ ನಾವು ಖಂಡಿತ ತಿಳಿದುಕೊಳ್ಳೋಣ. ಬಟ್ ಇವತ್ತು 2ನೇ ಸಂಚಿಕೆಯಲ್ಲಿ ತುಂಬಾ ಮೇಲಿಂದ ಮೇಲೆ ಅದರ ಅರ್ಥ ಏನು ಅನ್ನೋದನ್ನ ಒಂದು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಹಾಗೆ ಪಿತ್ತಜ ಭೂಯಿಷ್ಠವಾದಂತಹ ಸಮಸ್ಯೆಯಲ್ಲಿ ಸಾಮಾನ್ಯವಾಗಿ ವಿರೇಚನ ಚಿಕಿತ್ಸೆ, ವಾತ ಭೂಯಿಷ್ಠವಾದಂತಹ ಸಮಸ್ಯೆಯಲ್ಲಿ ಬಸ್ತಿ ಚಿಕಿತ್ಸೆ, ಹಾಗೆ ನಸ್ಯ ಅಂತ ಬಂದಾಗ ಶಿರೋಗತ ರೋಗಗಳಲ್ಲಿ, ಕುತ್ತಿಗೆಯ ಮೇಲ್ಪಟ್ಟ ಎಲ್ಲ ಭಾಗಗಳಲ್ಲಿ ಶಿರೋಗತ ರೋಗಗಳಲ್ಲಿ ನಸ್ಯ ಚಿಕಿತ್ಸೆ, ಹಾಗೂ ರಕ್ತ ದುಷ್ಟಿಯಾದಾಗ, ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ರಕ್ತ ಮೋಕ್ಷಣ ಚಿಕಿತ್ಸೆಯನ್ನ ಸಾಮಾನ್ಯವಾಗಿ ಹೇಳಿರುವಂಥದ್ದು. ಇದು 5ಕ್ಕೆ ಪಂಚಕರ್ಮ ಅಂತ ಹೇಳ್ತಾರೆ. ಅಂದ್ರೆ ವಾತ, ಪಿತ್ತ ಹಾಗೂ ಕಫ, ಈ ದೋಷದ ಆಧಾರದ ಮೇಲೆ ಯಾವ ರೀತಿಯ ಪಂಚಕರ್ಮವನ್ನ ಮಾಡಬೇಕು ಹೇಳುವಂಥದ್ದನ್ನ ವೈದ್ಯರು ಇದರ ಆಧಾರದ ಮೇಲೆ ನಿರ್ಧಾರವನ್ನ ತಗೋತಾರೆ. ಹೌದು. ಒಬ್ಬನ ದೇಹದಲ್ಲಿ ಕಫ ಅತ್ಯಂತ ಉಲ್ಬಣ ಹಾಕೊಂಡಿದೆ, ಆವಾಗ ವಮನದ ಮೂಲಕ ಮಾಡುವಂತಹದ್ದು. ಪಿತ್ತ ತುಂಬಾ ಉಲ್ಬಣ ಆಗಿದೆ, ಆವಾಗ ಅವರಿಗೆ ಭೇದಿ ಆಗ್ಲಿಕ್ಕೆ ವಿರೇಚನವನ್ನು ಕೊಡುವಂತಹದ್ದು. ವಾತದೋಷಗಳು ತುಂಬಾ ಆಗಿದೆ, ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು, ಗಂಟುಗಳ ನೋವು, ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಿಗೆ ಇದೆ, ಆವಾಗ ನಾವು ಬಸ್ತಿ ಚಿಕಿತ್ಸೆಯ ಮೂಲಕ ಕೊಡುವಂತಹದ್ದು. ಹಾಗೂ ಊರ್ಧ್ವ ಜತೃಗತ, ನಮ್ಮ ಕುತ್ತಿಗೆಯಿಂದ ಮೇಲ್ಗಡೆ ಭಾಗದಲ್ಲಿರುವಂತಹದ್ದು. ಯಾವುದೇ ಸಮಸ್ಯೆ ಇರ್ಬೋದು, ಕಣ್ಣಿಂದಿರ್ಬೋದು, ಕಿವಿದಿರ್ಬೋದು, ಗಂಟ್ಲಿಂದಿರ್ಬೋದು, ಅಥವಾ ನರಗಳ ಸಮಸ್ಯೆ ಇರ್ಬೋದು, ಯಾವುದೇ ಇದ್ರೂ ನಾವು ನಸ್ಯವನ್ನ ಕೊಡ್ಬೋದು. ಹಾಗೂ ರಕ್ತ ಮೋಕ್ಷಣ, ಲೋಕಲೈಸ್ಡ್ ಸಮಸ್ಯೆಗಳೇನಿರುತ್ತೆ, ರಕ್ತ ದೃಷ್ಟಿಗೆ ಆಗಿರುವಂತಹದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು ಇರ್ಬೋದು, ಇವೆಲ್ಲದಕ್ಕೂ ಕೂಡ ನಾವು ರಕ್ತ ಮೋಕ್ಷಣವನ್ನ ಮಾಡಬಹುದು. ಹೌದು. ಹಾಗೆ ಇಲ್ಲಿ ಇದನ್ನ ದೋಷ ಪ್ರತ್ಯನೀಕ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದ್ರೆ ದೋಷಕ್ಕನುಗುಣವಾಗಿ ನಾವೀಗ ಹೇಳಿರುವಂಥದ್ದು. ಆದರೆ ಕೇವಲ ಇಷ್ಟೇ ಅಲ್ಲದೆ, ಉದಾಹರಣೆಯಲ್ಲಿ ಕೆಲವೊಂದು ರೋಗಿಗಳು ಬಂದಾಗ ಅಲ್ಲಿ ಕಫಜ ಭೂಯಿಷ್ಠ ಸಿಂಪ್ಟಮ್ಸ್ಗಳು ಇದ್ರೂ ಕೂಡ ವೈದ್ಯರು ಒಮ್ಮೊಮ್ಮೆ ವಿರೇಚನವನ್ನ ಸೆಲೆಕ್ಟ್ ಮಾಡಬಹುದು, ಅಥವಾ ಒಮ್ಮೊಮ್ಮೆ ಪಿತ್ತಜ ಭೂಯಿಷ್ಠ ಸಿಂಪ್ಟಮ್ಸ್ಗಳು ಇದ್ರೂ ಕೂಡ ಬಸ್ತಿಯನ್ನ ಚಿಕಿತ್ಸೆಯನ್ನ ವೈದ್ಯರು ಸೆಲೆಕ್ಟ್ ಮಾಡಬಹುದು. ಯಾಕೆ ಮಾಡ್ತಾರೆ, ಹಾಗಿದ್ರೆ ಇಲ್ಲಿ ಯಾವ ಕಾನ್ಸೆಪ್ಟ್ ಬಳಕೆಯಾಗತ್ತೆ ಅನ್ನೋದನ್ನ ಕೂಡ ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ನಾವು ಕನ್ಸಿಡರ್ ಮಾಡೋದೇ ಈ ಸಪ್ತಧಾತುಗಳ ಇನ್ವಾಲ್ವ್ಮೆಂಟ್. ಈ ಮತ್ತೆ ಯಾವ ದೋಷಗಳಲ್ಲಿ ಒಂದು ದ್ವಂದ್ವವೂ ಇರುತ್ತೆ.
ಯಾವಾಗ್ಲೂ ಒಂದೇ ದೋಷ ಹಾಳಾಗಿರ್ಬೇಕಂತಿಲ್ಲ. ಒಂದರ ಜೊತೆಯಲ್ಲಿ ಇನ್ನೊಂದಿದ್ದಾಗ ಆ ಎರಡರ ಕಾಂಬಿನೇಷನ್ ಅನ್ನು ನೋಡಿದಾಗ ಮತ್ತು ಸಪ್ತ ಧಾತುಗಳಲ್ಲಿ ಯಾವುದು ಇಂಪ್ಯಾಕ್ಟ್ ಆಗಿದೆ, ಹಾಗೆ ಸ್ರೋತಸ್ಗಳು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾವ ಸ್ರೋತ ವಿಕಾರ ಇದು, ಯಾವ ಸ್ರೋತಸ್ನಲ್ಲಿ ಈ ವಿಕಾರವಾಗಿದೆ ಅದನ್ನು ಕೂಡ ನೋಡ್ಕೊಂಡು ಅದಕ್ಕನುಗುಣವಾಗಿ ವೈದ್ಯರು ಯಾವ ಚಿಕಿತ್ಸೆ ಸೂಕ್ತ. ಅಷ್ಟೇ ಅಲ್ಲದೆ ಋತುವಿಗನುಸಾರವಾಗಿ ಕೂಡ ವೈದ್ಯರು ಇದನ್ನ ಬದಲಾವಣೆ ಮಾಡ್ತಾರೆ. ವಸಂತ ಋತುವಿನಲ್ಲಿ ಆದರೆ ದ ಸಿಲೆಕ್ಷನ್ ಆಫ್ ದ ಟ್ರೀಟ್ಮೆಂಟ್ ವ್ಯತ್ಯಾಸ ಇರುತ್ತೆ. ಶಿಶಿರ ಋತುವಿನಲ್ಲಿ ಬೇರೆಯೇ ಆಗಿರುತ್ತೆ, ವರ್ಷಾ ಋತುವಿನಲ್ಲಿ ಬೇರೆ ಆಗಿರುತ್ತೆ. ಹೀಗೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಹೇಮಂತೆ ನಿಚಿತ ಶ್ಲೇಷ್ಮ ವಸಂತೆ ಕಫೋರ್ವಕೃತ ಅಂತ ಹೇಳ್ತಾರೆ. ಹೇಮಂತ ಋತುವಿನಲ್ಲಿ ಕಫ ನಮ್ಮ ದೇಹದಲ್ಲಿ ಸೇರ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಹೇಮಂತ ಆದ್ಮೇಲೆ ಶಿಶಿರ ಋತು, ಅದರ ನಂತರ ಅವರಿಗೆ ಸಿಂಟಮ್ಸ್ಗಳು ಕಾಣಿಸ್ಕೊಳ್ಳೋದು ಯಾವಾಗ? ವಸಂತ ಋತುವಿನಲ್ಲಿ. ಹೀಗೆ ಋತುವಿಗೆ ಅನುಸಾರವಾಗಿ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಹೇಮಂತ ಋತುವಿನಿಂದ ಎಲ್ಲ ಜಯಗಳು ಪ್ರಾರಂಭವಾಗುತ್ತೆ. ಹೇಮಂತೆ ನಿಚಿತ ಶ್ಲೇಷ್ಮ ವಸಂತೆ ಕಫೋರ್ವಕೃತ ಅಂತ ಹೇಳಿದ್ದಾರೆ. ಒಂದಷ್ಟು ಸಮಯದಿಂದ ಸೇರ್ಕೊಂಡು 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 ನಮಗೆ ಸಮಸ್ಯೆಯನ್ನ ತಂದೊಡ್ಡುವಂತಹದ್ದು. ಹೀಗೆ ಋತುವಿಗೆ ಅನುಸಾರವಾಗಿ ತುಂಬಾ ಸುಂದರ. ಇಲ್ಲಿ ಚಯ, ಪ್ರಕೋಪ, ಪ್ರಶಮ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕೂಡ ಪಂಚಕರ್ಮಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾದಂತಹ ಒಂದು ಕಾನ್ಸೆಪ್ಟ್. ಮುಂಬರುವಂತಹ ಒಂದು ಸಂಚಿಕೆಯಲ್ಲಿ ಸವಿವರವಾಗಿ ನಾವು ಪ್ರತಿಯೊಂದು ಋತುವಿನಲ್ಲಿ ಯಾವುದು ಚಯ, ಯಾವುದು ಪ್ರಕೋಪ, ಯಾವುದು ಪ್ರಶಮನ ಅವಸ್ಥೆಯಲ್ಲಿದೆ ಅನ್ನೋದನ್ನ ಕೂಡ ನಿಮ್ಮೆದುರು ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಯಾಕೆ ಇದನ್ನೆಲ್ಲ ನಿಮ್ಗೆ ತಿಳಿಸ್ತಾ ಇದ್ದೀವಿ ಅಂತಂದ್ರೆ, ಇವತ್ತಿನ ಕಾಲಮಾನದಲ್ಲಿ ಆಯುರ್ವೇದ, ಪಂಚಕರ್ಮ ಅನ್ನುವಂಥದ್ದು ಜನಪ್ರಿಯತೆಯನ್ನ ಗಳಿಸ್ತಾ ಹೋದಂತೆ ಅಲ್ಲಿ ತನ್ನ ಒಂದು ಮೂಲಭೂತ ತತ್ವಗಳನ್ನ ಅದು ಎಲ್ಲೋ ಕಳ್ಕೊಳ್ತಾ ಇದೆ ಅನ್ನುವಂತಹ ಒಂದು ಭಾವ ಬರ್ತಾ ಇದೆ. ಹಾಗೆ ಜನರಲ್ಲಿ ಪಂಚಕರ್ಮ ಅಥವಾ ಆಯುರ್ವೇದ ಅನ್ನೋದರ ಜೊತೆಯಲ್ಲಿ ಒಂದಿಷ್ಟು ಮಿಸ್ಕನ್ಸೆಪ್ಷನ್ಸ್ಗಳು ಅಥವಾ ಕೆಲವೊಂದಿಷ್ಟು ತಪ್ಪು ತಿಳುವಳಿಕೆಗಳನ್ನ ದೃಢವಾಗಿಸಿಕೊಂಡಿರುವುದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಕೇವಲ ಒಂದು ದಿನ ಹೋದೆ ತುಪ್ಪ ಕುಡ್ದೆ, ಎರಡನೇ ದಿನ ಮಸಾಜ್ ಮಾಡ್ಕೊಂಡೆ, ಮೂರನೇ ದಿನ ವಿರೇಚನ ಅಂತ ಬರೋ ಎಷ್ಟೋ ರೋಗಿಗಳನ್ನ ನಾವು ನೋಡ್ತಾ ಇದ್ದೀವಿ. ಬೆಳಿಗ್ಗೆ ತುಪ್ಪ ಕುಡಿದು ಮಧ್ಯಾಹ್ನ ಮಸಾಜ್ ಮಾಡಿಕೊಂಡು, ಮತ್ತೆ ಬೆಳಿಗ್ಗೆ ತುಪ್ಪ ಕುಡಿದು ಮಧ್ಯಾಹ್ನ ಮಸಾಜ್ ಮಾಡಿಕೊಂಡು 3 ದಿನ 4 ದಿನ 5 ದಿನ ಹೀಗೆ ಮಾಡಿ 6ನೇ ದಿನವೋ 7ನೇ ದಿನವೋ ವಿರೇಚನ ಮಾಡಿಸ್ಕೊಂಡೆ, ವಮನ ಮಾಡಿಸ್ಕೊಂಡೆ ಅಂತ ಹೇಳೋರು ಬರ್ತಿದ್ದಾರೆ. ಮೊದಲನೇ ದಿನಕ್ಕೆ ಬರೀ 5 ml ತುಪ್ಪ ಕುಡಿದು ಸ್ನೇಹಪಾನ ಮಾಡಿದೆ ಅಂತ ಹೇಳೋರು ಬರ್ತಿದ್ದಾರೆ. ತುಂಬಾ ಹಾಸ್ಯಾಸ್ಪದ ಅನ್ಸತ್ತೆ ವೈದ್ಯರಿಗೆ, ಇದರ ಬಗ್ಗೆ ಈಗಾಗಲೇ ತಿಳಿದವರಿಗೆ ಇದು ಹಾಸ್ಯಾಸ್ಪದ ಅನ್ಸತ್ತೆ. ಆದರೆ ನಾರ್ಮಲ್ ಪಬ್ಲಿಕ್ ಅಲ್ಲಿ, ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಇರುವಂತಹ ಈ ಒಂದು ಅರಿವಿನ ಕೊರತೆ ಎಷ್ಟೊಂದು ಆಯುರ್ವೇದದ ಹೆಸರನ್ನ ಕೆಡಿಸ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೂ ಕೂಡ ಆಯುರ್ವೇದದ ಮೂಲಭೂತ ತತ್ವಗಳ ಪರಿಚಯವಾಗಬೇಕು. ಹಾಗೆ ಆಯುರ್ವೇದ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಆಯುರ್ವೇದದ ಮೂಲಭೂತ ತತ್ವಗಳು ಪ್ರಾಕ್ಟಿಕಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಸಹಾಯವಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಪಂಚಕರ್ಮ ಸೂತ್ರ ಮಾಲಿಕೆಯನ್ನ ಮಾಡ್ತಾ ಇರುವಂಥದ್ದು. ಸೊ ನಾವು ಈ ಮಾಡ್ತಾ ಇರುವಂತಹ ಮಾಲಿಕೆ ಇರಬಹುದು, ಇಲ್ಲಿ ನೀಡ್ತಾ ಇರುವಂತಹ ಮಾಹಿತಿಗಳು ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಎಲ್ಲರೊಟ್ಟಿಗೆ ಶೇರ್ ಮಾಡಿ, ಹಾಗೆ ನಮ್ಗೊಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡ್ಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ಈ ಒಂದು ಚಾನಲ್ ಇದು ಹೊಸದಾಗಿ ಆಗಿರುವಂತಹ ಚಾನಲ್. ನಮ್ಮ ಹಳೆ ಚಾನಲ್ ಅಲ್ಲಿ ಲಕ್ಷಾಂತರ ಜನ ನೀವು ಫಾಲೋವರ್ಸ್ ಇದ್ದೀರಾ, ಆದ್ರೆ ಅಲ್ಲಿ ವಿಡಿಯೋಗಳು ನಿಮ್ಗೆ ಹುಡುಕೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹ ಒಂದು ಭಾವನೆಯಿಂದ ಕೇವಲ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ಮಾತ್ರ ಹಾಕ್ಲಿಕ್ಕೆ ಅಂತ ಈ ಹೊಸದಾದ ಚಾನಲ್ ಅನ್ನ ಮಾಡಿರುವಂಥದ್ದು. ಸೊ ಹೊಸ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ನೀವು ಒಮ್ಮೆ ಈ ಚಾನಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ಮಾತ್ರ ನಾವು ಮುಂದಿನ ಎಲ್ಲ ಸಂಚಿಕೆಗಳನ್ನ ಹಾಕ್ತಾ ಹೋದಂತೆ ನಿಮಗೆ ಇದರ ನೋಟಿಫಿಕೇಶನ್ ಲಭ್ಯ ಇರುತ್ತೆ. ಅಷ್ಟೇ ಅಲ್ಲದೆ ಈ ಪಂಚಕರ್ಮ ಸೂತ್ರ ಮಾಲಿಕೆ ಅನ್ನೋದನ್ನ ನೀವು ಅರಿತುಕೊಂಡಾಗ ಮನೆಯಲ್ಲಿ ಕೂಡ ನಿಮ್ಮ ಕುಟುಂಬದವರ ಒಂದಿಷ್ಟು ದೇಹದಲ್ಲಾಗೋ ಬದಲಾವಣೆನ ಅರ್ಥಕೊಂಡು ಮುಂದೆ ಬರುವಂತಹ ಎಷ್ಟೋ ಸಮಸ್ಯೆಗಳನ್ನ ನೀವು ತಡೆ ಹಿಡಿಲಿಕ್ಕೆ ಕೂಡ ಇದು ಸಹಾಯ ಆಗಬಲ್ಲದು ಅನ್ನೋದು ನಮ್ಮ ಒಂದು ಆಶಯ. ಏನಾಗತ್ತೆ ಅಂತಂದ್ರೆ, ಒಂದು ಪೇಷಂಟ್ ನಮ್ಮ ಹತ್ರ ಬಂದಿರ್ತಾರೆ. ಲಾಸ್ಟ್ ಟೈಮ್ ನಾನು ಇಂತಲ್ಲಿ ಟ್ರೀಟ್ಮೆಂಟ್ ತಗೋ ಬಂದಿದ್ದೆ, ಅವರು 3 ಸೆಟ್ ವಿರೇಚನ ಮಾಡಿದ್ರು, ನೀವ್ ಯಾಕೆ ಮಾಡ್ಕೊಡೋದಿಲ್ಲ, ಹೀಗೆಲ್ಲ ಕೇಳ್ತಾ ಇರ್ತಾರೆ. ಒಂದು ದಿವಸ ಸ್ನೇಹಪಾನ ಮಾಡಿದ್ರು, ಒಂದು ದಿವಸ ಬೆಳೆಸ್ತೆ ಶ್ವೇತನ ಮಾಡಿದ್ರು, 3ನೇ ದಿವಸ ವಿರೇಚನವನ್ನ ಮಾಡಿದ್ರು. ಸೊ ನಮ್ಗೆ ನೆಕ್ಸ್ಟ್ ಮತ್ತೆ ವಮನವನ್ನ ಮಾಡಿಸಿದ್ರು, ನೆಕ್ಸ್ಟ್ ಬಸ್ತಿಯನ್ನ ಮಾಡಿದ್ರು. ಒಂದು ಕಷಾಯ ಬಸ್ತಿ, ಒಂದು ಸ್ನೇಹ ಬಸ್ತಿ ಕೊಟ್ಬಿಟ್ರೆ ಮುಗಿದೋಯ್ತು. 2 ಬಸ್ತಿಲಿ ಇಡೀ ಬಸ್ತಿ ಕೋರ್ಸ್ ಮುಗಿದೋಗುತ್ತೆ.
ಹೀಗೆಲ್ಲ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ patient. ನಿಜ. ಕಳೆದ ಬಾರಿ ನಾನು ಆಸ್ಪತ್ರೆಗೆ ಹೋಗಿದ್ದೆ, 8 ದಿನಗಳಲ್ಲಿ ನಾನು ವಮನ ಮಾಡಿಸ್ಕೊಂಡೆ, ವಿರೇಚನ ಮಾಡಿಸ್ಕೊಂಡೆ, ಬಸ್ತಿ ಮಾಡಿಸ್ಕೊಂಡೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಇಲ್ಲಿ ಇಷ್ಟೊಂದು ದಿನ ಯಾಕೆ ಅಂತ ಹೇಳ್ತಿದ್ದೀರಾ. ಇಂತಹವನ್ನು ನೋಡಿದೀವಿ. 1 ದಿನ ಸ್ನೇಹಪಾನ ಮಾಡಿಸೋದು, 2ನೇ ದಿನ ಮಸಾಜ್ ಮಾಡೋದು, 3ನೇ ದಿನ ವಿರೇಚನ, 4ನೇ ದಿನ ಒಂದು ಬಸ್ತಿ, 5ನೇ ದಿನ ಇನ್ನೊಂದು ಬಸ್ತಿ, 6ನೇ ದಿನ ಒಂದು ವಮನ. ಈ ರೀತಿಯಲ್ಲಿ ಕೂಡ ಮಾಡಿಸ್ಕೊಂಡು ಬರ್ತಾ ಇರುವಂಥವ್ರನ್ನ ನಾವು ನೋಡ್ತಾ ಇರೋ ಕಾರಣಕ್ಕೆ ನಮ್ಗನ್ನಿಸ್ತು ಜನಸಾಮಾನ್ಯರಲ್ಲಿ ಆಯುರ್ವೇದದ ಬಗ್ಗೆ ಸರಿಯಾದ ಮಾಹಿತಿ ನೀಡೋದು ನಮ್ಮ ವೈದ್ಯರ ಕರ್ತವ್ಯ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾದಿಂದಾಗಿ ಯಾರ್ಯಾರು ಆಯುರ್ವೇದದಲ್ಲಿ ಪರಿಣಿತಿಯನ್ನೇ ಹೊಂದದೇ ಇರುವವರು, ಆಯುರ್ವೇದದ ಅಧ್ಯಯನವನ್ನೇ ಮಾಡದೇ ಇದ್ದವರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅನ್ನುವಂಥ ಹೆಸರಿನಲ್ಲಿ ನಾನು ಹೀಗೆ ಮಾಡಿದೆ, ನನಗಿದು ಹೆಲ್ಪ್ ಆಯ್ತು, ನೀವು ಮಾಡಿ, ಅಥವಾ ಈ ಒಂದು ಆಯುರ್ವೇದದಿಂದ ನಾನು ಹೀಗೆ ಮಾಡ್ಕೊಂಡೆ ಅಂತ ಯಾವ್ಯಾವುದೋ ಹರ್ಬ್ಸ್ ಅನ್ನ, ಯಾವ್ಯಾವುದೋ ಥೆರಪಿಯನ್ನ ತಪ್ಪಾದ ರೀತಿಯಲ್ಲಿ ಜನರಿಗೆ ಇದನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಾಗ ಅಧ್ಯಯನ ಮಾಡಿದಂತಹ ಆಯುರ್ವೇದ ವೈದ್ಯರ ಮೌನ ಕೂಡ ಒಂದು ಘೋರವಾದ ಅಪರಾಧ ಅಂತ ಅನಿಸ್ಲಿಕ್ಕೆ ಆರಂಭವಾಯ್ತು. ಈಗ ನಮಗೇನಾಗತ್ತೆ ಅಂತಂದ್ರೆ ಪೇಷಂಟ್ ನಮ್ಮ ಹತ್ರ ಬಂದಾಗ ನಿಮ್ಗವ್ರು ಸರಿಯಾಗಿ ಚಿಕಿತ್ಸೆ ಮಾಡಿಲ್ಲ ಅಂತ ಕೂಡ ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅವ್ರು ಮಾಡಿದ ತಪ್ಪು, ಇದು ಸರಿಯಲ್ಲ, ಆಯುರ್ವೇದ ಈ ರೀತಿ ಹೇಳಿಲ್ಲ ಅಂತ ಹೇಳಿಬಿಟ್ರೆ ಒಂದು ಅವರು ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ಓಹೋ, ನಂಗೆ ಹಿಂಗಾಗೋಯ್ತಾ, ಇನ್ನ ಸೈಡ್ ಎಫೆಕ್ಟ್ ಇದೆಯಾ, ನಂಗೆ ಸಮಸ್ಯೆ ಉಂಟಾ, ಹಾಗೆ ಡಾಕ್ಟರ್ ಚೆನ್ನಾಗಿಲ್ವಾ, ಅಥವಾ ಆ ಒಂದು ಸೆಂಟರ್ ಡಾಕ್ಟರೇ ಇರ್ತಾರೆ ಅಂತಲ್ಲ, ನನ್ನ ಲೆಕ್ಕ ಡಾಕ್ಟರ್ ಇರುದಿಲ್ಲ ಅಲ್ಲಿ. ನಿಜ, ಎಷ್ಟೊಂದು ಸೆಂಟರ್ಸ್ ಗಳಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಗಳ ಇಲ್ಲದೆ ಆಯುರ್ವೇದ ಆಸ್ಪತ್ರೆ ನಡೆಯುತ್ತೆ. ಆಯುರ್ವೇದ ಹೆಸರಿನಲ್ಲಿ ಡಾಕ್ಟರ್ ಯಾರು ಹಿಂಗ್ ಮಾಡ್ಲಿಕ್ಕೆ ಹೋಗುದಿಲ್ಲ ಸಾಮಾನ್ಯವಾಗಿ. ಒಂದು ಅವರ ಒಂದು ನಂಬಿಕೆಗೆ ಸಮಸ್ಯೆ ಆಗತ್ತೆ. ಮತ್ತೊಂದು ಮುಖ್ಯವಾಗಿ ನಾವಿಲ್ಲಿ ಕನ್ಸರ್ನ್ ಕೊಡ್ಬೇಕಾಗಿರೋದು ಆಯುರ್ವೇದಕ್ಕೆ. ನಾವು ಹಾಗೆ ಹೇಳ್ಬಿಟ್ರೆ ಆಯುರ್ವೇದದಲ್ಲಿ ಬಿಡೋ ಏನೇನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಆಯುರ್ವೇದ ಹೆಸರು ಹಾಳಾಗ್ತಾ ಹೋಗತ್ತೆ. ನೀವು ಯಾವುದೇ ಒಂದು ಚಿಕಿತ್ಸೆಯನ್ನ ಚಾಯ್ಸ್ ಮಾಡೋದಕ್ಕೆ ಮುಂಚೆ ನೀವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಯಾವ ರೀತಿಯ ಒಂದು ಚಿಕಿತ್ಸೆ ಮಾಡ್ತಾರೆ ಹೇಳೋದನ್ನ ಮಾಹಿತಿ ತಗೊಳ್ಳಿ. ಮಾಹಿತಿ ತಕೊಂಡು ಅದು ಕ್ಲಾಸಿಕಲ್ ಆಗಿ ಇದೆ, ಶಾಸ್ತ್ರೋಕ್ತವಾಗಿ ಇದೆ ಹೇಳಾದ್ರಷ್ಟೇ ನೀವು ಆ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಲ್ವಾ? ಹೌದು. ಹೀಗೆ ಪಂಚಕರ್ಮ ಹಾಗೂ ಇದಕ್ಕೆ ಬೇಕಾದಂತಹ ರೂಲ್ಸ್ಗಳು, ಇದರ ಹಿಂದೆ ವೈದ್ಯರು ಗಮನಿಸಬೇಕಾದಂತಹ ಕೆಲವೊಂದಿಷ್ಟು ಮೂಲಭೂತವಾದಂತಹ ತತ್ವ ಸಿದ್ಧಾಂತಗಳು, ಇದೆಲ್ಲದರ ಬಗ್ಗೆ ಮುಂಬರುವಂತಹ ಸಂಚಿಕೆಯಲ್ಲಿ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ತಾ ಬರೋಣ. ನೀವು ಏನಾದ್ರೂ ಪಂಚಕರ್ಮ ಚಿಕಿತ್ಸೆನ ಈಗಾಗಲೇ ಪಡ್ಕೊಂಡವರಾಗಿದ್ದಿದ್ರೆ, ಅಥವಾ ಇನ್ ಮುಂದೆ ಪಡ್ಕೊಳ್ಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದದಿದ್ರೆ, ಅಥವಾ ನಿಮ್ಮ ಸ್ನೇಹಿತರು ಯಾರಾದ್ರೂ ಇದು ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಆಸಕ್ತರಿದ್ದಲ್ಲಿ ಅವರೆಲ್ಲರೊಟ್ಟಿಗೆ ಈ ಒಂದು ವಿಡಿಯೋವನ್ನ ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ, ಇನ್ನಷ್ಟು ಆಳವಾದ ಪಂಚಕರ್ಮದ ನಿಜವಾದ ಜ್ಞಾನದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯ ತನಕ ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ 2ನೇ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ. ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.